ಮೀಡಿಯಾ ಎದುರುಗಡೆ ಬಂದು ಒಂದು ಸುಳ್ಳು ಹೇಳ್ತೀರಾ, ಕೇಂದ್ರ ಸರ್ಕಾರಕ್ಕೆ ಬೇರೆ ಇನ್ನೊಂದು ಪತ್ರ ಬರ್ತೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾರ ದುಡ್ಡಲ್ಲಿ ಇವತ್ತು ಮೆಟ್ರೋ ನಡೀತಾ ಇದೆ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಜನರ ತೆರಿಗೆ ದುಡ್ಡಿಂದ ನಡೀತಾ ಇರುವಂತದ್ದು ಇದು. ಈ ತರ ನಿಮಗೆ ಸ್ಪಷ್ಟವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಸತ್ಯ ಜನ ಬರೆದ್ರು ಕೂಡ, ನಿಮ್ಮ ಅಧಿಕಾರಿಗಳು ಬರೆದ್ರು ಕೂಡ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತೀರಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ತಿಂತಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಎನ್ನುವಂತ ಆಗ್ರಹವನ್ನ ಮಾಡಬೇಕಾಗಿದೆ. ಇದೊಂದೇ ಮಾರ್ಗ ಇರುವಂತದ್ದು. ನಿಮ್ಮಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಇಷ್ಟೇನೆ. ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಸಾಮಾನ್ಯ ಜನರ ಧ್ವನಿಯಾಗಿ ನೀವು ಈ ಇಶ್ಯೂನ 1 ವರ್ಷ ಸತತವಾಗಿ ನೀವು ಈ ಇಶ್ಯೂನ ರೈಸ್ ಮಾಡಿಟ್ಟಿದ್ದೀರಿ, ಜೀವಂತಿಕೆ ಕೊಟ್ಟಿದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ಇವತ್ತು ನಾವು ಕೊಟ್ಟಿರುವಂಥ ದಾಖಲೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಸತ್ಯ ಏನು ಅನ್ನೋದನ್ನ ತೋರಿಸಿ. ಇವರು ಹೇಳಿರೋ ಸುಳ್ಳನ್ನೆಲ್ಲ ತಾವು ನಂಬೋದಿಕ್ಕೆ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜನರಿಗೆ ಸತ್ಯ ಏನು ಅನ್ನೋದನ್ನ ತಿಳಿಸಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಒತ್ತಾಯವನ್ನ ಮಾಧ್ಯಮದವರು ಜನರ ಧ್ವನಿಯಾಗಿ ಮಾಡಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋದು ಇದು ಕೆಲಸ ಅಲ್ವಾ? ಒಂದ್ ನಿಮಿಷ ಅಲ್ಲ, ನಾನು ಏನೇನ್ ಮಾಡ್ಬೇಕು ಹೇಳಿ ಸರ್. ಒಂದ್ ನಿಮಿಷ ನಾನು ನಿಮಗೆ ಕೇಳ್ತಾ ಇರೋದು ಹೇಳಿ. ಸರ್ ಇದು ಒಂದ್ ನಿಮಿಷ, ಈ ಸರ್ಕಾರ ಇಂತ ಮಾನಗೆಟ್ಟಿರೋ ಸರ್ಕಾರ ಅಂತಂದ್ರೆ, ಜನರು ನೋವನ್ನು ಅರ್ಥ ಮಾಡ್ಕೊಳಕ್ ಆಗ್ತಾರೆ ಇರೋ ಸರ್ಕಾರ ಅಂತಂದ್ರೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಕಾಯ್ತಾ ಇದೀವಿ ಈ ಸರ್ಕಾರ ನಾಚೆ ಹಾಕ್ತಾರೆ ಜನ ಅಂತ ಕಾಯ್ತಾ ಇದೀವಿ. ಒಬ್ಬ ಸಂಸದನಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು ನಮ್ಮ ಜವಾಬ್ದಾರಿ. ಮಾತನಾಡಿದ್ದೀನಿ. ಕೇಂದ್ರದ ಮಂತ್ರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ಆಗ್ರಹ ಮಾಡೋದಾಗಿದೆ, ಅದನ್ನ ಬಾರಿ ಮಾಡಿದ್ದೀನಿ. ಮೆಟ್ರೋ ಆಫೀಷಿಯಲ್ಸ್ ಗಳನ್ನ ಮೀಟ್ ಮಾಡಿ ಇಲ್ಲಿ ಗಲಾಟೆ ಮಾಡಿದೀನಿ. ಕೋರ್ಟ್ಗೆ ಹೋಗಿ ಹೊಡೆದಾಡಿದ್ದೀನಿ. ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡಿದ್ದೀನಿ. ಮೊನ್ನೆ ಇವತ್ತು 2 ದಿವಸದಿಂದ ಕೇಂದ್ರದ ಮಂತ್ರಿಗಳನ್ನ ಹೋರಾಟ ಮಾಡ್ತಾ ಇದ್ದೀವಿ. ಉಪಮುಖ್ಯಮಂತ್ರಿಗಳನ್ನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ, ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರು ಸಂಸದರು ಇನ್ನೇನ್ ಮಾಡ್ಬೇಕು ಸರ್? ಎಲ್ಲಾ ವಿಷಯ ಕೋರ್ಟ್ ನಲ್ಲಿ ಬಗೆಹರಿಯುವಂತದ್ದಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಗೆಹರಿಯುವಂತ ಕೆಲಸಗಳಾಗಬೇಕಾಗಿದೆ. ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ಬೇಕಾಗಿದೆ. ಆ ಕೆಲಸ ಮಾಡ್ತಾ ಇದೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸತ್ಯ ಏನು ಅನ್ನೋದನ್ನ ಜನಕ್ಕೆ ತಿಳಿಸುವಂತ ದಯವಿಟ್ಟು ಪ್ರಯತ್ನ ಮಾಡಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ದಾಖಲೆಗಳನ್ನು ಮುಂದಿಟ್ಟು ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಮಾಡಿ. ಧನ್ಯವಾದ.